ನಮ್ಮಲ್ಲಿ ಬರವಣಿಗೆ ಅಂದ್ರೆ ರೈಟರ್ಸ್ಗೆ ವ್ಯಾಲ್ಯೂ ಇಲ್ಲ ಅಂತ ಈಗಲೂ ಅಂತಾರೆ. ಬರಹಗಾರನಿಗೆ ಪ್ರೂಫ್ ಕೇಳಿದ್ರೆ ಅಂತ ದೊಡ್ಡ ವ್ಯಕ್ತಿ ಇನ್ನೊಬ್ಬ ಯಾರು ಇಲ್ಲ. ನಿಜವಾದ ಟ್ಯಾಲೆಂಟ್ ಯಾವ್ದಂದ್ರೆ ಬೇರೆಯಪ್ಪನ ಟ್ಯಾಲೆಂಟ್ ಅನ್ನ ಗುರ್ಸೋದು. ನಮ್ಮಲ್ಲಿ ಏನೋ ಒಂದು ಅಪ್ರಪೋಚರ್ ರೇಟ್ ಮಾಡ್ತಾರೆ. ಕಾಮೆಂಟ್ ನೆಗೆಟಿವ್ ಕಾಮೆಂಟ್ಸ್ ಮಾಡೋ ಬಗ್ಗೆ ನಾವು ಖುಷಿ ಪಡ್ಬೇಕು. ಇದು ಏನ ಇದೆಲ್ಲ ಮಾಡ್ಕೊಂಡು ಬದುಕಬೇಕಾ ಅಂತ ಒಂದು ಟೈಮ್ ಅನ್ಸು ಬಿಡುತ್ತೆ. ನಮ್ಮ ಸಿನಿಮಾಗಳು ಒಂದು ಸಿನಿಮಾ ನಗ್ತಾ ಇದೆ, ಸತ್ತ ಮೇಲೂ ನಗ್ಸುತ್ತೆ ಅಂದ್ರೆ ನನ್ನ ಹುಟ್ಟು ಸಾರ್ಥಕ ಅಂತ ನಂಬೋದು. ಹೌದು, ನಾನು ರೆಕಾರ್ಡ್ ತೋರಿಸ್ತೀನಿ. ನಮ್ಮ ಸಂಸ್ಥೆಯಿಂದ ಯಾರ ಜೊತೆ ಕೆಲಸ ಮಾಡಿ ಅವ್ರನ್ನ ಬೆಳೆಸಿ ಕಳಿಸಿರೋದು ನಾವು. ಅಫ್ಕೋರ್ಸ್ ಅನಂಜೀನಾಗಿ ಗ್ರೂಪ್ ಪ್ರಸಾದ್ ಕಡೆಯಿಂದ ಬಂದರು, ಡಾಲಿ ಆಗಿ ಸೂರಿ ಕಡೆಯಿಂದ ಬಂದರು. 8ನೇ ತಾರೀಕು ಬಂದ್ರೆ 100 ರೂಪಾಯಿ, ನನ್ನ ಜೊತೆ ಬಂದ್ರೆ ಫ್ರೀ. ಭಾರತಮ್ಮ ಸಿಗ್ನೇಚರ್ ಇದೆ ಅಂತ ಅಣ್ಣ ಅವರ 10. ನಾನು ನಿಜವಾಗ್ಲೂ ಶ್ರೀಮಂತ ಆಗಿದೆ. ಒರಿಜಿನಲ್ ಚಿಕ್ಕ ಇಟ್ಬಿಟ್ಟಿರುವೆ ಹಂಗಿಲ್ಲೋ ಅಣ್ಣ ಅವ್ರ ಛಾಯೆ ಅಪ್ಪು ಕಾಣ್ತಿದ್ದಾನೆ. ರಾಜ್ಕುಮಾರ್ ಕುಟುಂಬದ ಆಲ್ಮೋಸ್ಟ್ ಎಲ್ಲರ ಜೊತೆ ಕೆಲಸ ಮಾಡಿದ್ರ ಒಂದೊಂದು ರೀತಿಯಲ್ಲಿ. ಅಪ್ಪು ಸರ್ ಜೊತೆ ನೀವು ಕೋಟ್ಯಾಧಿಪತಿ ಕೆಲಸ ಮಾಡಿದಿರಾ, ಶಿವಣ್ಣನ ಜೊತೆ ಮಿಂಗಲ್ ಆಗಿದ್ರ, ರಾಘಣ್ಣವ್ರ ಜೊತೆ ಮಿಂಗಲ್ ಆಗಿದ್ರ ಅಂತ ನಿಜ ಹೇಳಿ. ಅಣ್ಣ ಅವರ ಫ್ಯಾಮಿಲಿ ಬಗ್ಗೆ ಕೆಲವರು ನೀವು ಅವರು ವಿರೋಧಿಸ್ತೀರಾ ಸರ್ ಅಂತ ಅದೆಲ್ಲ ಬರೋದ ಪ್ರಶ್ನೆಗಳು. ಈಗ ನಾವು ಅಣ್ಣ ನಮ್ಮ ಮನೆಗೆ ಬಂದು ನೋಡಿ, ಅಣ್ಣ ಅವ್ರ ವಿಗ್ರಹ ಇಟ್ಕೊಂಡಿರೋದು ನಾನು ಅಷ್ಟು ಮೆಡಲ್ ಮತ್ತೆ ನೀವು ತೋರಿಸ್ತೀನಿ. ಒಂದು ಚಿಕ್ಕದೊಂದು ಅಣ್ಣ ಕಾಣ್ತಿರ್ಬೇಕು, ಯಾಕಂದ್ರೆ ಅವ್ರ ಸಿನಿಮಾಗಳು ನೋಡ್ಬಾರ್ದಿರೋ ಅಣ್ಣವ್ರಿಗೆ ಹೇಳಿದ್ದೇವೆ ಮಾತು. ಅವ್ರು ಹೀಗೆ ನೋಡೋರು ಅವ್ರ ಬಗ್ಗೆ ಯಾಕಂದ್ರೆ ಅವ್ರ ಫ್ಯಾಮಿಲಿ ನಂಗೆ ಇಷ್ಟು ಬಿಸ್ನೆಸ್ ಕೊಟ್ಟಿದೆ. ಹೌದು ಅಣ್ಣ ನನಗೆ ಪೇಮೆಂಟು ಒಂದಿನ ನೆಗೋಷಿಯೇಟ್ ಮಾಡಿಲ್ಲ ಪಾರ್ವತಮ್ಮ ಅವರು. ಪಾರ್ವತಮ್ಮ ಅವ್ರ ಸೈನ್ಸ್ ಸಿಕ್ಕಿದೆ ಸೀರಿಯಸ್ ಆಗಿ ಅದೆಲ್ಲೂ ತೋರಿಸಿಲ್ಲ. ಅವನು ಹುಡುಗರು ಒಂದು ಫಿಲ್ಮ್ ಆಯ್ಕೆ ಮಾಡೋದು ಅಪ್ಪು ಸರ್ ಮಾಡಿದ ಕೆಲಸ. ರಾಘಣ್ಣ ಅವರು ನನಗೆ ತುಂಬ ಆಗ್ತರು. ಕೋಟೆ ಶೂಟಿಂಗ್ ಇರುವಾಗ ರಾಘಣ್ಣ ಅವ್ರು ಯಾವಾಗಲೂ ಜೊತೆಲಿ ಇರೋರು, ಅಪ್ಪು ಸರು ಇರೋರು. ನಾನು ಅಪ್ಪು ಸರ್ ಜೊತೆ ಕ್ಯಾಶುವಲ್ ಆಗಿ ಅವ್ರ ಜೊತೆ ಎಲ್ಲ ಹರಟೆ ಮಾಡುವಾಗ ನೀವು ಒಂದೊಂದು ಸಿನಿಮಾ ಬೇರೆ ಬರೀತೀರಾ ಅಂತ ಸರ್, ನಾನು ಡೈರೆಕ್ಟರ್ ರಿಲೀಸ್ ಬಂದ್ಬಿಟ್ಟಿದ್ದೆ, ನಾನು ಪ್ರೊಡ್ಯೂಸರು ಬರೀಬೇಕು ಆಯ್ತಣ್ಣ ಬರೀತೀನಿ. ಅದಕ್ಕೇನಣ್ಣ ಆ ಕಥೆ ಯಾವುದು ಏನು ಅಂತ ಗೊತ್ತಾಗಲಿ. ಅದಕ್ಕೆ 2 ಫಿಲ್ಮ್ ಅವಾರ್ಡ್ಗಳು ಬಂತು, ಎಲ್ಲವೂ ಆಯಿತು, ಸಿನಿಮಾ ಚೆನ್ನಾಗಿ ಹೋಯಿತು, ಡೈರೆಕ್ಟ್ ಅಪ್ರಿಸಿಯೇಷನ್ ಬಂತು, ಇವ್ನು ಯೋಗಿಗೂ ಚೆನ್ನಾಗಿದೆ, ಅಪ್ಪನು ಚೆನ್ನಾಗಿ ಹೇಳ್ತಾರೆ. ಅಂದರೆ ಯಾರು ಜೇಬನ್ನ ನೆಚ್ಕೊಂಡ್ಬಂದಿರ್ತಾರೆ ಹುಡುಗಿ ಅವಳನ್ನ ನೆಚ್ಕೊಳಕ್ಕಾಗಲ್ಲ, ಯಾವಾಗ ಬೇಕಾದ್ರೆ ಹೊರಡ್ಬೋದು. ಆದರೆ ಇದನ್ನು ನಮ್ಮ ಬಂದಿರ್ತಾರಲ್ಲ ಅವಳ ಜೊತೆ ಹೊರಗಿರ್ತಾಳೆ ಇದೆಲ್ಲ ಅಪ್ಪು. ಆಮೇಲೆ ಇನ್ನು ಹೆಂಗಾರು ಮಾಡ್ಬಿಟ್ಟು ಅಪ್ಪುಗೆ ಹೀರೋಯಿನ್ ರಾಧಿಕಾ ಪಂಡಿತ್ ಕ್ಯಾರೆಕ್ಟ್ರು ಅದು ಸದ್ಯ ನೀನು ಹಂಗಾದ್ರೆ ರಚೆ ಕಿಚ್ಚ ಕೊಟ್ಬಿಟ್ಟು ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮದು ರಾಜಮಾರ್ಗ ಈ ಥರದ ಭಾಷೆ ಇಲ್ಲ. ಬೇಕಾದ್ರೆ ಪ್ರೀತಿಯಿಂದ ಬರೆಯೋದು ನಾನು ಅಷ್ಟು. ಯಾಕಂದ್ರೆ ಅಣ್ಣ ಜೊತೆ ಕೆಲಸ ಮಾಡೋ ಅವಕಾಶ ಸಿಗಲಿಲ್ಲ ನನಗೆ. ಹಂಗಿಲ್ಲೋ ಅಣ್ಣ ಅವ್ರ ಛಾಯೆ ಅಪ್ಪು ಕಾಣ್ತಿತ್ತು ನನಗೆ. ಅಷ್ಟು ತುಂಬ ಹೊತ್ತು ಹರಟೆ ಹೊಡಿತಿದ್ರು, ತುಂಬ ಹೊತ್ತು ನಮ್ಮ ಬರವಣಿಗೆ ಅವರು ಎಲ್ಲರ ಜೊತೆ ಕೆಲಸ ಮಾಡಿದ್ದೆ. ನಾನು ಇವಾಗ ಬೇಕಾಗ್ತದೆ. ನಿಮ್ಮೊಂದು ಚೆಕ್ ತೋರಿಸ್ತೀನಿ. ಆ ಚೆಕ್ಕು ಮಾರ್ಕೆಟಲ್ಲಿ ದೊಡ್ಡ ರೈಟರ್ ಅವತ್ತಿನ ರೈಟರ್ಸ್ಗೆ 50,000 1 ಲಕ್ಷ ಕೊಡ್ತಿರ್ಲಿಲ್ಲ. ನಾನು ದೊಡ್ಡ ಪೇಮೆಂಟ್ ಅಲ್ಲ, ನಾಟ್ ರಾಂಗ್. ನೀವು ಹೇಳ್ತಿದ್ರೆ ಅವಾಗಿನ ರೈಟರ್ಸ್ಗೆ 50,000 1 ಲಕ್ಷ ಕೊಡ್ತಿರ್ಲಿಲ್ಲ ಅಂತೇಳಿ. ಇತ್ತೀಚಿನ ದಿನಗಳು ನಾನು ಒಂದಿಷ್ಟು ಜನ ರೈಟರ್ಸ್ನ ಮೀಟ್ ಮಾಡಿದ್ದು ಇದೆ ಸರ್. ಆಮೇಲೆ ಒಂದಿಷ್ಟು ಜನ ಇಂಟರ್ವ್ಯೂ ಅಂತ ಬಂದಾಗ ಹೇಳಿದ್ದೆ, ನಮ್ಮಲ್ಲಿ ಬರವಣಿಗೆ ಅಂದ್ರೆ ರೈಟರ್ಸ್ಗೆ ವ್ಯಾಲ್ಯೂ ಇಲ್ಲ ಅಂತ ಈಗಲೂ ಅಂತಾರೆ. ಆ ವಿಚಾರವಾಗಿ ಗುರುಪ್ರಸಾದ್ ಅವರು ಒಬ್ಬ ರೈಟರ್ ಆಗಿ, ಒಬ್ಬ ನಿರ್ದೇಶಕರಾಗಿ ನೀವು ದೊಡ್ಡ ದೊಡ್ಡ ಕಂಪ್ನಿನಲ್ಲಿ ಕೆಲಸ ಮಾಡಿದ್ರ. ಸೊ ಒಬ್ಬ ರೈಟರ್ ಆಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೇನೆ, ಯಾಕೆಂದ್ರೆ ಒಂದು ಚಿತ್ರ ಗೆಲ್ಬೇಕು ಅಂದ್ರೆ ಮೊದಲನೇದಾಗಿ ಆ ರೈಟರ್ ಮುಖ್ಯ ಆಗ್ತಾನೆ. ಯಾಕೆಂದ್ರೆ ಆತ ಬರೆಯೋದ್ರ ಮೇಲೆ ಒಂದು ಚಿತ್ರ ನಿಂತಿರುವಂತದ್ದು. ಅಂತ ರೈಟರ್ಸ್ ಗಳಿಗೆ ವ್ಯಾಲ್ಯೂ ಕೊಡ್ತಿಲ್ಲ ಅಂತೇಳಿ ಈಗಲೂ ಸ್ವಲ್ಪ ಜನ ಹೇಳ್ತಾರಲ್ಲ, ಅಂತ ಅಂದ್ರೆ ವ್ಯಾಲ್ಯೂ ಕೊಡದೇ ಇರೋರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಒಬ್ಬ ರೈಟರ್ ಆಗಿ? ನನ್ನ ರೈಟಿಂಗ್ ಅಲ್ಲಿ 2 ಥರ ಇದೆ. ಒಂದು ಹೊಟ್ಟೆಪಾಡು ಬರೆಯೋದು, ಒಂದು ಕನಸಿನ ಸಾಧನೆ ಬರೆಯೋದು. ಈಗ ಅಪ್ಪು ಅವ್ರ ಚಿತ್ರ ಬರಿಬೇಕು ಅಂದಾಗ ಇಷ್ಟು ಜವಾಬ್ದಾರಿ ಅದು ಬರೀ ದುಡ್ಡು ಎಲ್ಲ ದುಡ್ಡು ಬಿಡ್ಬೋದು, ಯಾವುದು ಏನೋ ಮಾಡಿ ಕೂಲಿ ಮಾಡಿ ದುಡ್ಡು ಬಿಡ್ಬೋದು. ಅಪ್ಪು ಅವ್ರ ಡೇರ ಬರೀತೀನಿ ಇವಾಗ, ಅದು ಅಣ್ಣ ಅವ್ರ ಡೇರ ಬರೀತೀನಿ ಇವಾಗ, ಶಿವಣ್ಣನ ಬರೀತೀನಿ ಇವಾಗ, ಆ ಸಂಸ್ಥೆ ಬರೀತೀನಿ ಅಂದಾಗ ಅವ್ರು ದೊಡ್ಡ ಪ್ರೊಡ್ಯೂಸರ್. ಏನು ಚಿಕ್ಕ ಪ್ರೊಡ್ಯೂಸರ್ ಏನಲ್ಲ. ಆಮೇಲೆ ಅವ್ರ ಜವಾಬ್ದಾರಿ ಇದು ದೊಡ್ಡದು. ಮತ್ತು ನನಗೆ ಅರ್ಹತೆ ಇದೆ ಅಂತ ಫಸ್ಟ್ ಕ್ವಶನ್ ಕೇಳ್ಕೊತೀನಿ. ನಾನು ಅವಾಗ ಏನು ಹೇಳಿದೆ ಗೊತ್ತಾ, ಫಸ್ಟು ಒಂದು ರಫ್ ವರ್ಷನ್ ಬರೀತೀನಿ, ನಾನು ಅದು ರೆಡಿ ಕೊಟ್ಬಿಡ್ತೀನಿ, ನಿಮ್ಗೆ ಓಕೆ ಅಂದರೆ ಇಂಪ್ರೂವೈಸ್ ಮಾಡ್ಕೊಡ್ತೀನಿ, ನಂಗೆ ಅದಕ್ಕೆ ಇನ್ನೊಂದು 2-3 ದಿನ ಟೈಮ್ ಕೊಡ್ಬೇಕು. ಇಲ್ಲ ನೀವು ಬರೀರಿ ಅಂತ ನೋಡಿದ್ರು, ಮಠ ನೋಡಿದ್ರು, ಎಲ್ಲ ಸಖತ್ ಕೊಡ್ತೇನೆ ಅಂದ್ಬಿಟ್ಟು ಅವರು ಇಲ್ಲ ಹೇಳಿ ಕೊಟ್ಟು ಇನ್ನೊಂದು ಯಾವಾಗ ನಾನು ಇದನ್ನು ಯಾಕೆ ಇಟ್ಟಿದ್ದೀನಿ ಮನೇಲಿ ಅಂದರೆ 23/7/2010 ಭಾರತಮ್ಮ ಸಿಗ್ನೇಚರ್ ಇದೆ ಅಂತ ಅಣ್ಣ ಅವರ 10 ಇವತ್ತಿಗೆ 14 ವರ್ಷದ ಹಿಂದೆ. ಹೌದು ಅಣ್ಣ, ಇಷ್ಟೆಲ್ಲ ನಾನು ನಿಜವಾಗ್ಲೂ ಶ್ರೀಮಂತ ಆಗಿದೆ. ಒರಿಜಿನಲ್ ಚಿಕ್ಕ ಇಟ್ಬಿಟ್ಟಿರುವೆ ಇಲ್ಲ, ಅದು ಬೇಸಿಕ್ ಪೇಮೆಂಟ್ ಕೊಟ್ಟರು 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿಗೆ ಅದನ್ನ ಇದು ಮಾಡಿ ಅಡ್ವಾನ್ಸ್ ತರ ಕೊಟ್ಟರು. 99,700 ರೂಪಾಯಿ 14 ವರ್ಷದ ಹಿಂದೆ. ಆಗಿನ ಟೈಮಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್, ನನಗೆ ಕೇಳೋದಾದ್ರೆ ಆಗಿನ ಟೈಮಲ್ಲಿ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು
ಬಾಲ್ಕನಿಗೆ 50-60 ರೂಪಾಯಿ ಇದ್ದಂತ ಸಮಯ. ಇವತ್ತು ಅದು ಡಬಲ್ ಆಗಿದೆ. ಸೊ ಅಂದ್ರೆ ಆಗಿನ ಕಾಲದಲ್ಲಿ ರೈಟರ್ಸ್ಗೆ ವ್ಯಾಲ್ಯೂ ಏನು ಅನ್ನೋದನ್ನ ದೊಡ್ಡ ಮನೆಯವರು ತೋರಿಸ್ಕೊಂಡಿಲ್ಲ. ಅವರು ಎಷ್ಟು ಚೆನ್ನಾಗಿ ಮಾತಾಡಿದ್ರೆ ಇದಕ್ಕೆಲ್ಲ ಪ್ರೂಫ್ ಕೇಳೋದು ನಾನು ಏನು ಉತ್ತರ ಕೊಡ್ಲಿ? ಪ್ರೂಫ್ ಅಂತ ಅಲ್ಲ ಸರ್, ಹೋಗ್ತಿದ್ದಂಗೆ ಅವ್ರು ಕಾಲು ನಮಸ್ಕಾರ ಮಾಡ್ತಾರೆ. ನನ್ನ ಹೆಂಡತಿಯನ್ನ ನಿಮ್ಮಷ್ಟು ಒಳ್ಳೆ ಪ್ರೊಡ್ಯೂಸರ್ ಮಾಡಬೇಕು ಅಂತ ಆಸೆ ನನಗೆ ಅಂತ ಹೇಳಿದ್ರು. ಅವ್ರು ನಗೋರು, ಅವ್ರ ಅಣ್ಣವ್ರು ಇರ್ಲಿಲ್ಲ, ಅಣ್ಣವ್ರು ತಿಳ್ಕೊಂಡಿದ್ರು. ಅವಾಗ ಇದು ಕೊಟ್ಟರು, ಚೆನ್ನಾಗಿ ಬರೀತಿಯಪ್ಪ ಅಂತ. ಶಂಕರ್ ಹೋದ ಮೇಲೆ ನಾವು ನಿರ್ಮಾಣನೇ ಕಮ್ಮಿ ಮಾಡ್ಬಿಟ್ಟು ಅವ್ರಿಗೆ ರೈಟ್ ಕೊರತೆ ಕಾಣಿಸ್ತು ಅಂದ್ಬಿಟ್ರು. ಹಾಗೆ ಕೆಲವು ರೈಟರ್ಸ್ ನಮ್ಗೆ ಈ ತರ ಒಬ್ಬ ರೈಟರ್ ಆದ್ರೆ ನಮ್ಗೆ ಸಿಕ್ಕರೆ ಇನ್ನೂ ಮಾಡ್ತೀವಿ ಫಿಲಮ್ ಪ್ರೊಡಕ್ಷನ್, ನಮಗೆ ಸಮಸ್ಯೆ ಇಲ್ಲ ಅಂತ ಒಂದು ರಾಗಣ ಅಂತೀಯ ನನಗೆ ಆ ಪ್ರೂಫ್ ಕೊಡಿ ಅಂದ್ರೆ ರಾಗಣ ನಾವು ಕೇಳಿ ಸರ್. ಅದನ್ನೆಲ್ಲ ಸರ್ ಒಬ್ಬ ಏನು ಬರಹಗಾರನಿಗೆ ಪ್ರೂಫ್ ಕೇಳಿದ್ರೆ ಅಂತ ದೊಡ್ಡ ವ್ಯಕ್ತಿ ಇನ್ನೊಬ್ಬ ಯಾರು ಇಲ್ಲ. ದೊಡ್ಡ ವ್ಯಕ್ತಿ ಏನಲ್ಲ, ದೊಡ್ಡ ವ್ಯಕ್ತಿ. ಯಾಕಂದ್ರೆ ಬರವಣಿಗೆನ ಪ್ರೂಫ್ ಕೇಳ್ಕೊಂಡು ಬರ್ಸೋದಲ್ಲ, ಆತನ ಕಲೆ ನೋಡಿ ಆತನ ಏನೋ ಅದನ್ನು ಒಪ್ಪಿದ್ರಣ ಅಂದ್ರೆ ನಾನು ಅದನ್ನ ಆತ್ಮ ಹಂಚ್ಕೋತೀನಿ ಅಲ್ಲಿ ಅವರು ಸಂಸ್ಥೆ. ಯಾಕೆಂದ್ರೆ ಟ್ಯಾಲೆಂಟ್ ರೆಕಗ್ನಿಷನ್ ಟ್ಯಾಲೆಂಟ್ ಅಂತ ಕಾಶಿನಾಥ್ ಒಂದು ಮಾತು ಹೇಳ್ತಿದ್ರು ಅಂತ ಉಪೇಂದ್ರ ಅವ್ರನ್ನ ಹೇಳಿದ್ರು. ನಿಜವಾದ ಟ್ಯಾಲೆಂಟ್ ಯಾವ್ದು ಅಂದ್ರೆ ಬೇರೆಯಪ್ಪನ ಟ್ಯಾಲೆಂಟ್ ನ ಗುರ್ಸೋದು. ಒಬ್ಬರ ಟ್ಯಾಲೆಂಟ್ ನ ಗುರ್ಸ್ತೆ ಅಂದ್ರೆ ನೀನ್ ಟ್ಯಾಲೆಂಟೆಡ್ ಅಂತ ಗುರ್ತಿಲ್ಲ ಅಂದ್ರೆ ಅವನ ಏನ್ ಮಾಡ್ತಾನೆ, ಬಾಗಲ್ಲಿ ಮಗು ಒಂದು ಚಿತ್ರ ಬರ್ಕೊಂಡ್ಬರ್ತಾನ, ಇದೇ ಬರೀತಾ ಕೂತಿರೋ ಓದಲ್ಲ ಮಾಡಲ್ಲ, ತಪ್ಪು. ಅದವ್ರ ಟ್ಯಾಲೆಂಟ್. ಚೆನ್ನಾಗಿ ಬರೀತೀವಿ, ಸರಿ ಬರೀ ಬೈ ನಿಲ್ಸಿದ್ ಬರೀ ಅಂದಾಗ ಅದೊಂದು ಪ್ರೋತ್ಸಾಹ ಮತ್ತೊಂದು ಪರೀಕ್ಷೆ ಎಲ್ಲ ಕೊಡ್ತಾ ಇದ್ದೀವಿ. ಬೈದ್ಬಿಟ್ರೆ ನಾ ದೊಡ್ಡ ಇದೇನು ಸರ್ ಇದು ಟಿವಿ ಹಾಕೊಂಡು ಕೂತಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾನು ಟಿವಿ ಹ್ಯಾಂಕರ್ ಆಗ್ಬೋದು ಕೂತ್ರೆ ಯಾರು ಗೊತ್ತಾ, ಅದೊಂದು ಯೂಟ್ಯೂಬ್ ಚಾನಲ್ ಮಾಡ್ಬಿಟ್ಟು ನಾಳೆ ಬರ್ಬೋದು ಮುಂದೆ ಇಂಪ್ರೂವ್ ಮಾಡೋಕ್ಕೆ ಮಕ್ಕಳಿಗೆ. ಹೌದು, ಹಾಗಾಗಿ ಟ್ಯಾಲೆಂಟೆಡ್ ಮನಸ್ಸಿನ ಮನಸ್ಸು ವಯಸ್ಸು ಮಕ್ಕಳ ಮನಸ್ಸೇ ಅಣ್ಣ ಟ್ಯಾಲೆಂಟೆಡ್. ಏನೋ ಪ್ರತಿಭೆ ಅಂತಿದ್ರೆ ಅವ್ರಿಗೊಂದ್ಸತಿ ಸ್ವಲ್ಪ ಏನಂತಾರೆ ಚುಚ್ಚಿಬಿಟ್ರೆ ಅಥವಾ ನೋವು ಮಾಡಿದ್ರೆ ಅವರು ಬಾಡ್ಬಿಡ್ತಾರೆ. ನೀವು ಗಮನಿಸಿ ಆರ್ಟಿಸ್ಟ್ಗಳು ಮೂಡಿ ಅಂತ ಮೂಡಿ ಯಾಕೆ ಅಂದ್ರೆ ಅವ್ರಿಗೆ ಇದೆಲ್ಲ ಮಾಡ್ಕೊಂಡು ಬದುಕಬೇಕಾ ಅಂತ ಒಂದು ಟೈಮ್ ಅನ್ಸು ಬಿಡುತ್ತೆ. ಆ ಥರ ಪರಿಸ್ಥಿತಿಗಳು ಬರುತ್ತೆ, ತುಂಬಾ ನೋವು ಕೂಡ ಆಗುತ್ತೆ. ಅದನ್ನೇನು ಮಾಡೋಕ್ಕಾಗಲ್ಲ. ನಾನು ಫೇಸ್ಬುಕ್ ಇನ್ನೊಂದು ಕಡೆ ಯಾರು ಕಾಮೆಂಟ್ ಆಗ್ತಾರೆ, ನೆಗೆಟಿವ್ ಕಾಮೆಂಟ್ ಆಗ್ತಾರೆ. ಕಾಮೆಂಟ್ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ಆಕ್ಚುಲಿ ಕಾಮೆಂಟ್ ನೆಗೆಟಿವ್ ಕಾಮೆಂಟ್ಸ್ ಮಾಡೋದ್ರ ಬಗ್ಗೆ ನಾವು ಖುಷಿ ಪಡ್ಬೇಕು. ಯಾಕೆಂದ್ರೆ ನಾವು ದುಡ್ಡು ಕೊಡದೇನೆ ನಮ್ಮ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಫ್ರೀಯಾಗಿ ಕೆಲಸ ಮಾಡ್ತಿರ್ತಾನೆ. ಆಕ್ಚುಲಿ ನಮ್ಮ ಬಗ್ಗೆ ಪ್ರಚಾರ ಮಾಡ್ತಿರ್ತಾನೆ. ಸೊ ಅದು ನಾವು ಪಾಸಿಟಿವ್ ಅಂತ ಹೋಗ್ಬೇಕು. ಗುರು ನನ್ನ ಬಗ್ಗೆ ಫ್ರೀಯಾಗಿ ಕೆಲಸ ಮಾಡ್ತಿದ್ದೆ, ನನ್ಗೆ ಯಾರೋ ತರ ಗೊತ್ತಿಲ್ಲ, ನನ್ನ ಬಗ್ಗೆ ಕೆಲಸ ಮಾಡ್ತೀನಿ, ಮಾಡ್ಕೊಂಡು ಹೋಗೋ ಖುಷಿಯಾಗಿರ್ಬೇಕು. ಅದಕ್ಕೆ ಇಷ್ಟ ಆಗಿದೆ. ನಾವು ನಮಗೆ ಏನು ಗೊತ್ತಿರಲ್ಲ, ಅದಕ್ಕೆ ರಿಯಾಕ್ಟ್ ಮಾಡ್ಕೊಂಡು ಅವನು ಉತ್ತರ ಕೊಡ್ಕೊಂಡು ನನ್ನ ಕೆಲಸಗಳು 1000 ಇದೆ, ನಾನು ಮಾಡೋ ಕೆಲಸ ಕರೆಕ್ಟ್ ಆಗೋದು ಬರೋದು ಮುಂದೆ ಬರುತ್ತೆ, ಊಟ ಸಿಗುತ್ತೆ. ಅಲ್ಟಿಮೇಟ್ ನನ್ನ ಜೀವನದ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಒಳ್ಳೆ ಊಟ, ನಮ್ಗೆ ಏನ್ ಬೇಸಿಕ್ ಊಟ ಬೇಕೇ ಬೇಕು. ಊಟ ಒಂದು ಚಟ ಅಲ್ವೇ? ಮತ್ತು ಮುಂದಿನ ದಿನಗಳು ಹೀಗೆ ನಡ್ಕೊಂಡು ಸಾಯುವವರೆಗೆ ಬೇಕಿರುವಂತ ಒಂದಷ್ಟು ಉಳಿತಾಯ ಮಾಡಲೇಬೇಕು. ಬೇಸಿಕ್ ಅದು. ಮನುಷ್ಯ ಅಂದ್ರೆ ಪ್ರತಿ ವರ್ಷನೂ ಎನರ್ಜಿ ಹಾಗೆ ಇರಲ್ಲ, ಕಮ್ಮಿ ಆಗ್ತದೆ. ಈಗ ಅದಕ್ಕಾಗಿ ಬದುಕ್ತಿರ್ತೀವಿ. ಅಥವಾ ನಾವೇನೋ 100 ಕೋಟಿ ಮಾಡಿ 1000 ಕೋಟಿ ಮಾಡಿ ಯಾರು ಮಾಡಿದ್ರೆ ದುಡ್ಡು ಮಾಡಿ ಪ್ರತಿಷ್ಠೆ ತೋರಿಸ್ಕೊಂಡು ಅವ್ರು ಹೊಡೆದು ಇವರು ಅವೆಲ್ಲ ಬದುಕಾಗಲ್ಲ. ಹಾಗಾಗಿ ಮಾಡಿದ್ರಲ್ಲಿ ನಾಳೆ ಸತ್ತ ಮೇಲೆ ನೀನಲ್ಲ ಅಂತ ನೋಡ್ದಾಗ ನಮ್ಮ ಸಿನಿಮಾಗಳು ಒಂದು ಸಿನಿಮಾ ನಗ್ಸ್ತಾ ಇದೆ, ಸತ್ತ ಮೇಲೂ ನಗ್ಸುತ್ತೆ ಅಂದ್ರೆ ನನ್ನ ಹುಟ್ಟು ಸಾರ್ಥಕ ಅಂತ ನಂಬೋಣ. ಹೌದು, ಅಷ್ಟು ಬಿಟ್ಟು ಏನು ಇಲ್ಲ. ಟ್ರೈಲರ್ ಕೇಳ್ತೀನಿ. ಆಕ್ಚುಲಾಗಿ ನನಗೆ ಟ್ರೈಲರ್ ನಲ್ಲಿ ಸುಮಾರು ವಿಷಯ ಇದೆ. ಗಾಡಿನಲ್ಲಿ ಒಂದು ಬೆನಕಾದ ಒಂದು ರಂಗಗೀತೆನ ಹಾಡ್ತಾ ಇರ್ತೀರ. ಅಪಪ್ರಚಾರನು ಅತ್ಯಾಚಾರ ಮಾಡೋದು ಒಂದು ವಿಷಯ ಹೇಳಿಲ್ಲ ಸರ್, ಅದು ಸತ್ಯ. ನಮ್ಮಲ್ಲಿ ಏನು ಅಂದ್ರೆ ಅಪಪ್ರಚಾರ ರೇಪ್ ಮಾಡ್ತಾ ಇದ್ದಾರೆ. ಅಲ್ಲ, ಅಪಪ್ರಚಾರ ಮಾಡೋದ್ರಿಂದ ಒಬ್ಬನ ಚಿಕ್ಕೋನ್ ಮಾಡ್ತೀವಿ ಅಂತ ನಾವು ದೊಡ್ಡವರಾಗಲ್ಲ. ನಾವು ಯಾರು ಚಿಕ್ಕೋನ್ ಮಾಡಿ ನಾವು ದೊಡ್ಡವರಾಗ್ಬಿಡ್ತಾರೆ ಅನ್ನೋದು. ನಾವು ಒಬ್ಬರನ್ನ ದೊಡ್ಡವ್ರನ್ನ ಮಾಡಿ ಬೆಳೆಸಿ ನಾವು ದೊಡ್ಡವರಾಗಬೇಕು. ನಾನು ರೆಕಾರ್ಡ್ ತೋರಿಸ್ತೀನಿ, ನಮ್ಮ ಸಂಸ್ಥೆಯಿಂದ ಯಾರ ಜೊತೆ ಕೆಲಸ ಮಾಡಿದ್ವಿ ಅವ್ರನ್ನ ಬೆಳೆಸಿ ಕಳಿಸಿರೋದು ನಾವು. ಸುಳ್ಳೇನಿಲ್ಲ, ರೆಕಾರ್ಡ್ ಇದೆ. ಅಂದ್ರೆ ಬೆಳೆಸ್ತೇ ಅಂತ ನಾನು ಯಾರೇ ಒಬ್ಬ ಕಲಾವಿದನ್ನ ನಾನು ಬೆಳೆಸಿದ್ದೀನಿ ಅಂದ್ರೆ ನಾನು ಚಿನ್ನ ತಯಾರು ಮಾಡೋಣಲ್ಲ, ಚಿನ್ನಕ್ಕೆ ಶೇಪ್ ಕೊಡೋ ಅಕಸಾಲಿಗ ಅಷ್ಟೇ. ಒಂದು ಅದಕ್ಕೆ ಚಿನ್ನ ಪ್ರಕೃತಿಲಿದೆ, ಅದು ಅದನ್ನು ಗುರುತಿಸಿ ಆ ಚಿನ್ನಕ್ಕೆ ಮೆರುಗು ಕೊಟ್ಟು ಮಾಡಿ ಒಂದು ಒಡವೆ ಮಾಡಿ ನೋಡಪ್ಪ ಹೀಗಿರುತ್ತೆ ಅಂತ ತೋರಿಸ್ಬಲ್ಲೆ. ನಾನು ಮೆರುಗು ಕೊಡೋ ಕಲಾವಿದ ನಾನು. ಬಟ್ ಹಾಗಂದು ಮಾತ್ರ ನಾ ಚಿನ್ನ ತಯಾರು ಮಾಡಿದ ನಾನು ಇವತ್ತು ಹೇಳ್ತೀನಿ. ಧನಂಜಯ ಅಂತ ಬಂದರೆ ಧನಂಜಯ ನನ್ನ ಟೀಮಿಂದ ಬಂದವನು. ಆತ ಧನಂಜಯನಾಗಿ ಗುರುಪ್ರಸಾದ್ ಕಡೆಯಿಂದ ಬಂದವನು, ಡಾಲಿಯಾಗಿ ಸೂರ್ಯ ಕಡೆಯಿಂದ ಬಂದವನು, ನಿರ್ದೇಶಕರಿದ್ದೀವಲ್ಲ ನಾವು. ಹೌದು ಅಲ್ವೇ? ಸೊ ನಿರ್ದೇಶಕರ ಕುಸರಿ ಕೆಲಸ ಇರೋದಕ್ಕೆ ಇರುತ್ತೆ, ಅದಿದ್ದೇ ಶ್ರಮ ಇರುತ್ತೆ, ಅದ್ರಿಂದ ಏನೇನೋ ಇರುತ್ತೆ ಸರ್. ಸುಮ್ಮನೆ ಈಸಿಯಾಗಿ ಏನೋ ಆಗ್ಬಿಡ್ತು, ಅದೃಷ್ಟ ಆಯ್ತು, ಆಗ್ಬಿಡ್ತು, ಲಕ್ಕಿತ್ತು. ನಾನು ಆತ ಒಳ್ಳೆ ನಿರ್ಧಾರಗಳು ತಗೊಂಡಿರ್ತಾರೆ, ನಾವೊಂದಷ್ಟು ಒಳ್ಳೆ ನಿರ್ಧಾರಗಳು ತಗೊಂಡಿರ್ತೀವಿ.
ಎಲ್ಲದಕ್ಕೂ ರಿಸಲ್ಟ್ ಆಗಿ ಬಂದಿರುತ್ತೆ. ಸರ್ ರಂಗನಾಯಕ ಬರೋದಾದ್ರೆ ಸರ್ ಆಗಿನ ಕಾಲದ ರಂಗನಾಯಕನ ಈಗಿನ ಕಾಲಕ್ಕೆ ತೋರಿಸ್ತಾ ಇದ್ದೀರಾ ಅಥವಾ ಈಗಿನ ಕಾಲದ ರಂಗನಾಯಕನ ಆಗಿನ ಕಾಲದಲ್ಲಿ ಹೇಗಿದ್ರೆ ಅನ್ನೋದನ್ನ ತೋರಿಸ್ತಾ ಇದ್ರೆ? ಏನಕ್ಕೆ ರಂಗನಾಯಕ 1911 ಅಂತ ಇದೆ. ಟ್ರೈಲರ್ ನೋಡಿದ ತಕ್ಷಣ ನನಗೆ ಹಳೆಯ ಕಾಲದ ರಾಜ್ಕುಮಾರ್ ಮೇಲೆ ರೆಟ್ರೋ ಸ್ಟೈಲ್ ಫಿಲ್ಮ್ಸ್ ಗಳು ನೋಡಿರೋ ಫುಟೇಜ್ಗಳು ಕಾಣ್ತಾ ಇದೆ. ಒಂದಿಷ್ಟು ಡೈಲಾಗ್ ಇವಾಗಿನಕ್ಕೆ ಸೂಟ್ ಆಗೋ ರೀತಿಗೆ, ಒಂದಿಷ್ಟು ಡೈಲಾಗ್ ಹಳೆಯ ರೆಟ್ರೋ ಸ್ಟೈಲ್ ಇದೆ. ನನಗೆ ಕನ್ಫ್ಯೂಷನ್, ಜಗ್ಗೇಶ್ ಅವರು ಏನಾದ್ರು ಫಿಲಮ್ ಅಲ್ಲಿ ಪಾತ್ರಧಾರಿ ಆಗಿದ್ದಾರಾ ಅಥವಾ ಫಿಲಮೇ ಆಗಿನ ಕಾಲಕ್ಕೆ ಇದೆಯಾ? ಒಂದು ಕನ್ಫ್ಯೂಷನ್ ಓಡಾಡ್ತಾ ಇದೆ. ಯಾವ್ದ್ರ ಬಗ್ಗೆ ಕೇಳ್ತಿರೋದು? ರಂಗನಾಯಕ ನಾನು ನೋಡಿಲ್ಲ, 8ನೇ ತಾರೀಕು ಏನ್ ಕೇಳಕ್ಕಾಗತ್ತೆ ನನಗೆ ನಿಮ್ಗೆ ಕತೆ ಬಿಡ್ತೀನಿ ಕತೆ ಬಿಟ್ಟು ಅಣ್ಣ ಏನ್ ಗೊತ್ತಾ ಅಂದ್ರೆ ನೋ ಇಟ್ ಸಿನಿಮಾ ಹುಳ ಬರಬೇಕು ಅಂತ. ಅಫ್ಕೋರ್ಸ್ ಈಗ ಚೆನ್ನಾಗಿ ಬಿಡ್ತೀರಾ ನೀವು ಮಾತ್ರ. ಅಲ್ಲ ನಾನ್ ಬಿಡೋದು ರೇಷ್ಮೆ ಹುಳ ಆಗ್ಬೋದು, ರೇಷ್ಮೆ ಸೀರೆ ಆಗ್ಬೋದು. ಅಂದ್ರೆ ಅಚ್ಚುಕಟ್ಟಾಗಿ ಒಬ್ಬನಿಗೆ ಏನು ಇದೆಯಲ್ಲ ಅಂತ ಅನ್ಸಿದ್ರೆ ಅವ್ನು ನೋಡ್ಬೇಕು ಅಂತ ಆಸೆ ಬರುತ್ತೆ. ಹೌದು, ಅವನಿಗೆ ಆ ಫೋಟೋ ನೋಡ್ತಾನೆ, ಒಬ್ಬ ಹೀರೋ ಅಥವಾ ಇನ್ನೊಂದು ಮತ್ತೊಂದು ಯಾವುದೋ ಕನಕ ಸಿನಿಮಾ ಥಿಯೇಟರ್ ಹೋಗ್ಬೋದು, ಆದ್ರೆ ಆಕ್ಷನ್ ಫಿಲ್ಮ್ ಗೊತ್ತಾಗುತ್ತೆ ನಮಗೆ. ಅಂದ್ರೆ ನೀವು ಕತೆ ಬಿಟ್ಕೊಡೋಂಗಿಲ್ಲ. ಹೊಸ ಕತೆಗಳೇ ಮಾಡ್ಕೊಂಡು ಬಂದಾಗ ಕತೆ ಬಿಟ್ಕೊಡದೆ ಅವ್ನು ಥಿಯೇಟರ್ ಕಲಿಲೇಬೇಕು. ಅವ್ನಿಗೆ ಅದರ ಅವ್ನು ಅನುಭವಿಸೋದು ಥಿಯೇಟರ್ ಒಳಗೆ. ಈಗ ಮದುವೆ ಆಗುವಾಗ ಒಂದು ಹಿಂದೆ ಈಗೆಲ್ಲ ಚೇಂಜ್ ಆಗಿದೆ. ಮದುವೆ ಆಗುವಾಗ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕಳಿಸೋದು ಹುಡುಗಿದು ಅಂತ ಇಷ್ಟುದ ಪೋಸ್ಟ್ ಕಾರ್ಡ್ ಸೈಜ್. ಆ ಫೋಟೋ ನೋಡಿ ಹುಡುಗಿ ಇಷ್ಟ ಆದ್ರು ಅಂತ ಹಿಂಗೆ ತಲೆ ನೋಡಿದ್ರು. ಅಲ್ಲ ನಾನು ಅದೆಲ್ಲ ಮಾಡಿಲ್ಲ, ಬಟ್ ನಡೀತಿರ್ತೀವಲ್ಲ. ಹೆಂಗ್ ಡಿಸೈಡ್ ಮಾಡ್ಬಿಡ್ತಾರೆ ಇವ್ರ ಜೊತೆ 100 ವರ್ಷ ಬದುಕಂತ ಬರೀ ಫೋಟೋ ಇಷ್ಟೇ ನೋಡ್ಬಿಟ್ಟು ಅಂತ. ಇನ್ನೇನ್ ಡೀಟೇಲ್ ಕಳ್ಸಕ್ಕಾಗತ್ತ? ಒಳ್ಳೆ ನಮ್ಮ ಅಪ್ಪ ಬೈದಿದ್ರು, ಅರ್ಥ ಆಯ್ತಾ? ಅವ್ರಿಗೆ ಜೊತೆ ಸಂಸಾರ ಮಾಡ್ಬಿಡ್ತೀನಿ ಅನ್ಸುತ್ತೆ ಅಂತ ಹೇಳೋ. ಒಂದ್ಸತಿ ಮಾಡಿ ನೋಡ್ತೀನಿ ಸರ್, ಸರೋಗಿಲ್ಲ ಸಂಸಾರ ಮಾಡಿ ಸರೋಗಿಲ್ಲ ಅಂತ ಒಂದಿನ 2 ದಿನ ಇಟ್ಕೊಂಡು ಸಂಸಾರ ಮಾಡಿ ನೋಡ್ತೀನಿ, ಆಮೇಲೆ ನಾನು ಕುಡಿ ಅಂತ ಕೇಳಕ್ಕಾಗ್ತೀನ? ಫೋಟೋ ನೋಡಿ ಮದುವೆ ನಾನು ನಿಮ್ಮಮ್ಮನ ಆಗಿಲ್ವಾ, ನೀನು ಹುಟ್ಟಿಲ್ವಾ ಅಂತ. ಇದು ಬೇರೆ ಅಂತ ನಮ್ಮಪ್ಪನ ಪಂಚಿದ. ಸೊ ಸಿನಿಮಾ ಅಂದ್ರೆ ಈ ಟ್ರೈಲರ್ ನೋಡಿ ಕುತೂಹಲ ಬಂತು. ಆ ಕುತೂಹಲ ತರಿಸ್ಕೊಳಕ್ ಥಿಯೇಟರ್ ಬನ್ನಿ. ದಾಹ ಆಯ್ತು, ಎಣ್ಣೀರು ಮಜ್ಜಿಗೆ ಕುಡಿಯಕ್ಕೆ ಬನ್ನಿ ಥಿಯೇಟರ್ಗೆ. ಅಲ್ಲಿ ಮೋಸ ಮಾಡಿ ಆ ನಂಬಿಕೆ ಇರ್ಲಿ ಕಣ. ನಿಮ್ಮ ಚಿತ್ರ ಅಂತ ಬಂದ ತಕ್ಷಣ ಆ ಒಂದು ನಂಬಿಕೆ ಇದೆ. ಯಾಕೆಂದ್ರೆ ಟ್ರೈಲರ್ ನಾವ್ ಏನ್ ನೋಡ್ತೀವಿ ಅದಕ್ಕಿಂತ 100% ನಮಗೆ ಚಿತ್ರದಲ್ಲಿ ಸಿಗುತ್ತೆ ಅನ್ನೋದು ಕಾನ್ಫಿಡೆಂಟ್ ಈಗಲೂ ಕೂಡ ಆಡಿಯನ್ಸ್ಗೆ. ಆ ಕಾಂಬಿನೇಷನ್ ಎಕ್ಸ್ಪೆಕ್ಟೇಷನ್ ಇರೋದು. ಸರ್ ಮಠದಲ್ಲೂ ಕೂಡ ನಿಮ್ದು ಅದ್ಭುತವಾದ ಪಾತ್ರ. ಮಠದ ಸನ್ಯಾಸಿಗಳ ಗುಂಪೊಂದಾತು ಅಂದ್ರೆ ಅವ್ರನ್ನ ಕ್ಯಾರಿ ಮಾಡೋದಕ್ಕೆ ಮತ್ತೊಂದು ಪ್ಯಾನಲ್ ನೋಡೋದೇ ನಿಮ್ದು ಕ್ಯಾರೆಕ್ಟರ್ ಕ್ಯಾರಿ ಆಗ್ತಾ ಇತ್ತು. ಮಠಾಧೀಶನ ಮಗನಾಗಿ ಒಂದು ನಿಮ್ದು ಕ್ಯಾರೆಕ್ಟರ್. ಈ ನಿಮ್ಮ ರಂಗನಾಯಕದಲ್ಲೂ ಟ್ರೈಲರ್ ನಮ್ಗೆ ಹೈಲೈಟ್ ಆಗ್ತಿರೋದೇನಂದ್ರೆ ಜಗ್ಗೇಶ್ ಒಂದು ಪಾತ್ರ ಕ್ಯಾರಿ ಆಗ್ತಿದ್ರಿಂದ ಅದ್ರ ಪಕ್ಕದಲ್ಲಿ ಪ್ಯಾನಲ್ ಆಗಿ ನಿಮ್ದು ಒಂದು ಪಾತ್ರ ಕ್ಯಾರಿ ಆಗ್ತಾ ಇದೆ. ಸೊ ರಂಗನಾಯಕದಲ್ಲಿ ಗುರುಪ್ರಸಾದ್ ಅವರು ನಿರ್ದೇಶನದ ಜೊತೆನಲ್ಲಿ ಒಂದು ದೊಡ್ಡ ಜವಾಬ್ದಾರಿನ ಹೊತ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ, ನಟನಾಗಿ ಕಲಾವಿದನಾಗಿ. ನಾನು ಟ್ರೈಲರ್ ನನಗೂ ಹಂಗೆ ಅನಿಸ್ತು. ಏನು ಅಂತ 8ನೇ ತಾರೀಕು ಗೊತ್ತಾಗುತ್ತೆ. ಹೆಂಗೆ ಸುತ್ತಿ ಬೆಳೆಸಿ ಒಂದು ಮಾತ್ರ ಕತೆ ಮಾತ್ರ ಬಿಟ್ಕೊಡಲ್ಲ. 8ನೇ ತಾರೀಕು ಥಿಯೇಟರ್ ಬನ್ನಿ ಅನ್ನೋದು ನೀವು ಕೆಲಸ ಮಾಡ್ತಾ 8 ಕೋಟಿ 9 ಕೋಟಿ ಎಲ್ಲ ಲೆಕ್ಕ ಕೊಡ್ತಾ ಇದ್ದೀನಿ ಕೆಲಸ. ಬೇಡ ಬಿಡಿ ಸರ್, ಈಗ ಇಟ್ಬಿಡಪ್ಪ 8 ಕೋಟಿ ಚೆಕ್ ಇಟ್ಬಿಡಪ್ಪ, ಇದು ಕ್ಯಾಶ್ ಇಟ್ಬಿಡಪ್ಪ, ಚೆಕ್ ಬೇಡ. ಟ್ಯಾಕ್ಸ್ ಎಲ್ಲ ಸೇರಿಸಿ ಇಟ್ಬಿಟ್ರೆ ಕತೆ ರೂಮಲ್ಲಿ ಕರ್ಕೊಂಡು ಹೇಳ್ಬಿಡ್ತೀನಿ. ಫಿಲ್ಮೇ ತೋರಿಸ್ಬಿಡ್ತೀನಿ ಬಾ ನಿಮಗೆ. 8ನೇ ತಾರೀಕು ಬಂದ್ರೆ 100 ರೂಪಾಯಿ, ನನ್ನ ಜೊತೆ ಬಂದ್ರೆ ಫ್ರೀ. ಅಂದ್ರೆ ಆ ಕುತೂಹಲನ ಸರ್ ನಾಟ್ ರಾಂಗ್. 8 ಕೋಟಿ ಅನ್ನೋದು ಬರೀ ನಂಬರ್ ಆಗಿರ್ಬೋದು, ಅದಕ್ಕಿಂತ ಹೆಚ್ಚಿನಂತ ಪ್ರೀತಿ ಈ ಒಂದು ಚಿತ್ರಕ್ಕೆ ಜನ 100% ಕೊಡ್ತಾರೆ ಅನ್ನೋದು ನಂಬಿಕೆ ಇದೆ. ಬಿಕಾಸ್ ನಿಮ್ಮ ಬರವಣಿಗೆ ಮೇಲಿರುವಂತಹ ಒಂದು ನಂಬಿಕೆ ಪ್ರತಿಯೊಬ್ಬರು. ದೊಡ್ಡ ಮಾತು. ಆ ವಿಶ್ವಾಸನ ಉಳಿಸ್ಕೊಂಡ್ರೆ ಮುಂದಿನ ದಿನ ನಮಗೆ ಜೀವ ಇರುತ್ತೆ, ಊಟ ಸಿಗುತ್ತೆ, ಇನ್ನೊಂದು ದಿನ ಇರ್ತೀವಿ. ಇದು ಕಳ್ಕೊಂಡ್ರೆ ಎಲ್ಲವನ್ನೂ ಕಳ್ಕೊತೀವಿ. ಸೊ ಹಾಗಾದ್ರೆ ಅದನ್ನ ಇಂಥ ಅವಕಾಶ ಕಳ್ಕೊಂಡು ನಾನಿಂದ ಮುಟ್ಟಾಳ ಇಲ್ಲ. ಜನಕ್ಕೆ ಒಟ್ಟಲ್ಲಿ ಒಳ್ಳೆ ಕಂಟೆಂಟ್ ನ ಒಬ್ಬ ವ್ಯಕ್ತಿ ಅಂದ್ರೆ ಅದಕ್ಕೆ ಪರ್ಫಾರ್ಮ್ ಮಾಡುವಂತ ವ್ಯಕ್ತಿ ಸಿಕ್ಕಾಗ ಮತ್ತೊಂದಷ್ಟು ಪ್ಲಸ್ ಸಿಗುತ್ತೆ ಅಂತ ಕಳಿಸ್ತಾ ಇದ್ದೀನಿ. ಖಂಡಿತ ಅದು ಯಾವತ್ತೂ ಸತ್ಯ. ಅದು ನಡ್ಕೊಂಡೇ ಬಂದಿದೆ, ಚಿತ್ರಗಳ ಇತಿಹಾಸದಲ್ಲಿ ನಡ್ಕೊಂಡು ಬಂದಿದೆ. ಸೊ ಅದನ್ನೇ ನಂಬಿ ನಾವು ಸಿನಿಮಾ ಕಟ್ಟಿರೋದು. ರಂಗನಾಯಕ ಕೂಡ ಮತ್ತೆ ಹೇಳ್ತೀನಿ, ಕಂಟೆಂಟ್ ಇರಬೇಕು. ಶುರು ಮಾಡಿ ನೀವು ಹೇಳಿದ್ರಿ, ಅದನ್ನೇ ಹೇಳ್ತೀನಿ. ಈ ಅಂದ್ರೆ ಎಂಟರ್ಟೈನ್ಮೆಂಟ್ ಮೇಕಿಂಗ್ ಸಿ ಅಂದ್ರೆ ಕಂಟೆಂಟ್ ಜಾಸ್ತಿ ಆದಷ್ಟು ಎಂಟರ್ಟೈನ್ಮೆಂಟ್ ಜಾಸ್ತಿ ಆಗುತ್ತೆ. ಪ್ರಪೋರ್ಷನ್ ಅಷ್ಟೇ. ಮೇಕಿಂಗ್ ಬೇಕು, ಹದವಾಗಬೇಕು. ಉಪ್ಸಾರ ಮತ್ತೆ ಎಲ್ಲೆಲ್ಲಿ ತಿಂದ್ರು ಗ್ರೇಟ್ ರುಚಿ ಬೆಳೆ. ಬಟ್ ಇದು ಒಂದು ಸ್ವಲ್ಪ ರುಚಿಯಾಗಿ ಮಾಡಿದೀವಿ. ಅಂದ್ರೆ ಆ ಕತೆಗೆ ಏನ್ ಬೇಕಿತ್ತು, ಯಾಕಂದ್ರೆ ಅರಮನೆ ಕತೆ ಇದು. ಆ ಕತೆ ಬೇಕಿರೋ ಅಂತ ಬೆಳ್ಳಿ ತಟ್ಟೆಯಲ್ಲಿ ಚಿತ್ರಾನ್ನ ಚಿಕನ್ ಬಿರಿಯಾನಿ ಗೊತ್ತಾಗತ್ತೆ. 8ನೇ ತಾರೀಕು ಬನ್ನಿ ನೋಡಿ. ಸೊ ಇದು ಗುರುಪ್ರಸಾದ್ ಅವ್ರ ಮಾತು. ಸರ್ ತುಂಬಾ ಖುಷಿ ಆಯ್ತು, ಹಲವಾರು ವಿಷಯಗಳನ್ನ ಮಾತಾಡಿದ್ವಿ. ಕಾಂಟ್ರವರ್ಸಿ ಅನ್ನೋರಿಗೆ ಖಂಡಿತವಾಗ್ಲೂ ಕಾಂಟೆಂಟ್ ಮ್ಯಾಟರ್, ಕಾಂಟ್ರವರ್ಸಿ ಅಲ್ಲ. ಕಾಂಟ್ರವರ್ಸಿ ನೋಡೋದೇ ಕಾಣಿಸುತ್ತೆ, ವಿಷಯ ಬಂದಾಗ ಮಾತ್ರ ಅರ್ಥ ಇದ್ದವ್ರಿಗೆ ಗೊತ್ತಾಗಿರುತ್ತೆ ಅನ್ನೋದನ್ನ ಅಫ್ಕೋರ್ಸ್ ಒಂದಿಷ್ಟು ವಿಷಯದಲ್ಲಿ ಮುಕ್ತವಾಗಿ ಹೇಳ್ಕೊಂಡಿದ್ರ. ಮಾತಾಡೋರು 1000 ಮಾತಾಡ್ರಿ,
ನಿಮ್ಮ ಇರೋ ರೀತಿ ನೀವು ನಡ್ಕೊಳ್ಳೋ ರೀತಿ ಇದೇ ತರನೇ ಇರ್ಲಿ ಅನ್ನೋದನ್ನ ನಾನು ಈ ಮೂಲಕ ನಾನು ಕೇಳ್ಕೊತೀನಿ ಯಾಕೆಂದ್ರೆ ಸತ್ಯ ಗೊತ್ತು ಹಾಗಾಗಿ ಥ್ಯಾಂಕ್ ಯು ಸರ್. ಸೊ 8ನೇ ತಾರೀಕು 100% ಥಿಯೇಟರ್ ಜಾಗರಣೆ ಮಾಡ್ಕೊಂಡು ಫಿಲ್ಮ್ ನೋಡೋಣ. ಖಂಡಿತ. ಎಸ್ ಸರ್. ಸೊ ಇದು ಗುರುಪ್ರಸಾದರ ಮಾತು. ರಂಗನಾಯಕ ವರ್ಷಗಳ ನಂತರ ಏನು ನಗಿಸುವಂತಹ ಕಾಂಬಿನೇಷನ್ ಥಿಯೇಟರ್ ಬರ್ತಾ ಇದೆ 8ನೇ ತಾರೀಕಿಗೆ. ದಯವಿಟ್ಟು ಥಿಯೇಟರ್ ಒಂದು ಫಿಲಮ್ ನೋಡಿ. ಒಂದು ಈ ಮೂಲಕ ನಾನು ಇಲ್ಲಿ ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ 1000 ಜನ 1000 ರೀತಿ ಮಾತಾಡ್ತಾರೆ. ಅದು ನನ್ನ ಅನಿಸಿಕೆ ಆಗಿರಲ್ಲ. ನನ್ನ ಅನಿಸಿಕೆ ನಾನು ಖುದ್ದು ಬಂದಾಗ ಮಾತ್ರ ಅಥವಾ ನಾನು ತಿಳ್ಕೊಂಡಾಗ ಮಾತ್ರ ಆಗಿರುತ್ತೆ. ನೋಡುವಂತ ರೀತಿ ಬೇರೆ ಇರುತ್ತದೆ. ಏನಕ್ಕೆ ಗುರುಪ್ರಸಾದ್ ಬಗ್ಗೆ ನೆಗೆಟಿವ್ ನನಗೆ ಯಾರು ಹೇಳಿದ್ರೆ ನಾನು ಅದೇ ಥಾಟ್ ಅಲ್ಲಿ ಕುತ್ಕೊಂಡಿದ್ರು ನನಗೆ ನೆಗೆಟಿವ್ ಆಗಿ ಕಾಣಿಸುತ್ತೆ. ಬಟ್ ನಾನು ಓಪನ್ ಆಗಿ ಕುತ್ಕೊಂಡಾಗ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಏನು ಅನ್ನೋದು. ಸೊ ಆ ಮೈಂಡ್ ಸೆಟ್ ಅಲ್ಲಿ ಬಂದು ಫಿಲಮ್ ನೋಡಿ, ಫಿಲಮ್ ನ ನೋಡ್ಬಿಟ್ಟು ಎಂಜಾಯ್ ಮಾಡಿ 100% ನಿಮಗೆ ಇದು ನಗಿಸುತ್ತೆ ಅನ್ನೋದನ್ನ ಆಲ್ರೆಡಿ ಟ್ರೈಲರ್ ಪ್ರೂವ್ ಮಾಡಿದ್ದಾರೆ. ಬಟ್ ಸರ್ ಹೇಳೋ ರೀತಿಗೆ ಟ್ರೈಲರ್ ಇರೋದು ಫಿಲಮ್ ಅಲ್ಲಿ ಇಲ್ಲ, ಟ್ರೈಲರೇ ಬೇರೆ ಫಿಲಮೇ ಬೇರೆ. ಟ್ರೈಲರೇ ಈ ರೀತಿ ಇದೆ, ಫಿಲಮ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಮಾರ್ಚ್ 8ನೇ ತಾರೀಕು ಶಿವರಾತ್ರಿ ಹಬ್ಬದ ದಿನ ಜಾಗರಣೆ ಮಾಡ್ಕೊಂಡು ಥಿಯೇಟರ್ ನೋಡೋಣ. ಆಲ್ರೆಡಿ ಸಂತೋಷ್ ಥಿಯೇಟರ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಸಂತೋಷ್ ಥಿಯೇಟರ್ ಅಲ್ಲಿ ಇಡೀ ಟೀಮ್ ಇರುತ್ತೆ, ಎಲ್ಲರೂ ಇರ್ತೀವಿ, ನಾವು ಇರ್ತೀವಿ. ಬನ್ನಿ ಫಿಲಮ್ ನೋಡೋಣ, ಎಂಜಾಯ್ ಮಾಡೋಣ. ಕನ್ನಡ ಫಿಲ್ಮ್ಸ್ ಗಳನ್ನ ನೋಡಿ ಬೆಳೆಸಿ ಹರೈಸಿ. ನೀವು ಬೆಳೆಸಿದ್ರೆ ಮತ್ತೊಂದಿಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡಕ್ಕೆ ಸಾಧ್ಯ. ನಮಸ್ಕಾರ.